ಹಾಯ್ ಫ್ರೆಂಡ್ಸ್, ನಮಸ್ತೆ. ಡ್ರೀಮ್ ಡೀಲ್ ಪ್ರಮೋಟರ್ಗಳಿಗೆಲ್ಲ ನಮಸ್ತೆ, ಕಸ್ಟಮರ್ಸ್ಗಳಿಗೆಲ್ಲ. ಈಗ ತುಂಬ ಕಸ್ಟಮರ್ಗಳಿಗೆ ಮತ್ತು ಗ್ರಾಹಕರಿಗೆ ಡೌಟ್ಸ್ ಇರುತ್ತೆ. ಏನಪ್ಪ ಅಂದರೆ, ಈಗ ಡ್ರೀಮ್ ಡೀಲ್ ಕಂಪ್ನಿಯಿಂದ ಬಹುಮಾನ ಬರುತ್ತೆ, ನಾವು ಕಟ್ಟಿರತಕ್ಕಂಥ 1,000 ರೂಪಾಯಿಗೆ ಏನು ಗ್ಯಾರಂಟಿ, ಮತ್ತು 100% ಇರ್ತಕ್ಕಂಥ ಬಹುಮಾನಗಳೆಲ್ಲ ಬರುತ್ತಾ ಅನ್ನೋದೊಂದು ಡೌಟ್ಸ್ ಇರುತ್ತೆ. ಆ ಡೌಟ್ಸ್ಗೆ ಒಂದು ಕ್ಲಿಯರಿಟಿ, ಒಂದು ಪ್ರಾಮಾಣಿಕವಾಗಿ ಒಂದು ರಿಯಾಲಿಟಿ, ಒಂದು ಸಾಕ್ಷಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಂತಿರ್ತಕ್ಕಂಥ ಬೈಕ್ ಬಂದು ಡ್ರೀಮ್ ಡೀಲ್ ಕಂಪನಿಯಿಂದ ಗಿಫ್ಟಾಗಿ ಬಂದಿರತಕ್ಕಂಥದ್ದು. ಅವರು ಕಟ್ಟಿರ್ತಕ್ಕಂಥ 1,000 ಕಂತಲ್ಲಿ ಈ ಬೈಕನ್ನು ಅವರು ಕಂಪನಿ ಕಡೆಯಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಮತ್ತೆ ಕಟ್ಟುವಂಥ 1,000 ಕಂತಿಗೆ ಮತ್ತೆ ಪದಾರ್ಥಗಳು ಸಿಗುತ್ತೆ, ಗಿಫ್ಟ್ ಸಿಗುತ್ತೆ, ಮತ್ತು ಇನ್ನೂ ಹಲವಾರು ಲಕ್ಷಾಂತರ ಬೆಲೆ ಬಾಳುವಂಥ ಬಹುಮಾನಗಳು ಸಿಗೋಂಥ ಅವಕಾಶ ಇದೆ. ಮತ್ತು ಲಾಸ್ಟಲ್ಲೂ ಕೂಡ ಅವರಿಗೆ ಪದಾರ್ಥನೂ ತೊಗೋಬೋದು. ಕಟ್ಟಿರ್ತಕ್ಕಂಥ ಅಮೌಂಟಿಗೆ ಎಲೆಕ್ಟ್ರಾನಿಕ್ಸು, ಫರ್ನಿಚರು ಏನು ಬೇಕಾದ್ರೂ ತೊಗೋಬೋದು. ಈ ಥರ ಅವಕಾಶ ಇದೆ. ಇದೆಲ್ಲನೂ ಕೂಡ ಖುಷಿಯಾಗುತ್ತೆ ನೋಡಿ. ಎಲ್ಲರಿಗೂ ಏನಂದರೆ, ಏನಾದ್ರು ನಾವೊಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಅಥವಾ ಮನೆ ತೊಗೋಬೇಕು ಅಂದ್ರೂ ತುಂಬ ಸೇವಿಂಗ್ಸ್ ಮಾಡಿ ಅದಕ್ಕೆ ಅಂತ ಕಷ್ಟಪಡಬೇಕಾಗತ್ತೆ. ಬಟ್ ಇದರಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆಯಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಎಷ್ಟು ಸತಿನಾದರೂ ನಿಮಗೆ ಡ್ರಾನಲ್ಲಿ ಬಹುಮಾನ ಬರ್ಬೋದು. ಹಾಗಾಗಿ ಇಲ್ಲೇ ಆ ಗ್ರಾಹಕರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವ್ರಿಗೆ ಯಾವ ಥರ ಇದಕ್ಕೆ ಬಂದರು, ಈ ಕಂಪ್ನಿ ಒಳಗಡೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಬಂದಿರೋದು, ಈ ಗಾಡಿ ಬಂದಿರೋದು, ಅದನ್ನೆಲ್ಲನೂ ಕೂಡ ಅವ್ರ ಹತ್ರ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ಅವ್ರ ಕಡೆಯಿಂದ ನಿಮಗೊಂದು ಕೆಲವೊಂದು ವಿಚಾರ ತಿಳಿಸ್ತೀವಿ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಪ್ರಶಾಂತ್ ಅಂತ. ಸರ್ ನೀವು ಎಷ್ಟು ತಿಂಗಳು ಕಟ್ಟಿದ್ರಿ ಸರ್? ನಾನು 2 ಮಂತ್ಸ್ ಕಟ್ಟಿದ್ದೆ ಸರ್. 2 ಮಂತ್ಸ್ ಕಟ್ಟಿದ್ರಿ? ಬಟ್ ನಾನು ಬಿಲೀವ್ ಮಾಡಿರಲಿಲ್ಲ. ಓಕೆ. ಲೈಕ್ ಇದೆಲ್ಲ ಫೇಕ್, ಇವಾಗೆಲ್ಲ ಸುಮ್ಮನೆ ಕಟ್ಸ್ಕೊಂತಾರೆ, ನಮ್ಗೆ ಎಲ್ಲಿ 10,000 ಜನರಲ್ಲೆಲ್ಲ ಎಲ್ಲಿ ಹೊಡಿಯುತ್ತೆ. ಬಟ್ ನಾನು ಬಿಲೀವ್ ಮಾಡಿರಲಿಲ್ಲ. ಬಟ್ ಏನೋ ಒಂದು ಸೇವಿಂಗ್ಸ್ ಲೈಕ್ 24,000, ಇವಾಗ 18,000 20,000 ಎಲ್ಲ ಒಂದು ಸೇವಿಂಗ್ಸ್ ಆಗುತ್ತೆ, ಮನೆಗೇನೋ ಒಂದು ಆಗುತ್ತೆ. ಸೊ ಈಗ EMI ಥರ ಇರುತ್ತಲ್ಲ, ಬಿಡು ಒಂದು ಎಲ್ಲೋ ಖರ್ಚು ಮಾಡ್ತೀವಿ ಅಂತೇಳಿ ಕಟ್ಟಿದ್ದೆ. ಬಟ್ ನನಗೆ ಅದು ಒಂದು ಕಂಪ್ನಿ ಕಡೆಯಿಂದ, ಡ್ರೀಮ್ ಡೀಲ್ ಕಂಪ್ನಿ ಕಡೆಯಿಂದ ಕಾಲ್ ಬಂದಾಗ ನನಗೆ ಆ್ಯಕ್ಚುಲಿ ಶಾಕ್. ನಿಮಗೆ ಈ ಥರ ಬೈಕ್ ಹೊಡೆದಿದ್ದೆ, ಅವ್ರು EV ಬೈಕ್ ಅಂದರು. ಬಟ್ ನಂಗೆ EV ಬೈಕ್ ಬೇಡ ಅಂದಿದ್ದಕ್ಕೆ ಪೆಟ್ರೋಲ್ ವೆಹಿಕಲ್ ತಗೊಂಡೆ. ಬಟ್ ನನಗೆ ಶಾಕ್ ಸರ್, 100% ನನಗೆ ಶಾಕ್ ಆಯಿತು. ಬಟ್ ಇವತ್ತು ನನಗೆ ಅದು ರಿಯಾಲಿಟಿ ಬಂದಮೇಲೆ ನನಗೆ ಆ್ಯಕ್ಚುಲಿ ಅವರು ಪೇಮೆಂಟ್ ಲೈಕ್ ನನಗೆ ಬೈಕ್ ಅಕೌಂಟಿಗೆ. ಸೊ ಅವರು ಮಂಗಳೂರ್ದು ಲೈಕ್ ಅವರು ಕುಮಾರ್ ಸರ್ ಅಂತ ಇನ್ಫಾರ್ಮ್ ಮಾಡಿದ್ರು. ಬಟ್ ಅವರು ನನಗೆ ಈ ಥರ ನಿಮ್ಗೆ ಹೊಡೆದಿದೆ ಅಂತ ಕಾಲ್ ಮಾಡಿ ಹೇಳಿದಾಗ ನಾನು ಒಂದು 15 ಡೇಸ್ ಏನೋ ಆಯಿತು. ಇದೆಲ್ಲ ಸರ್ ಏನೋ ಹೌದಾ ನೋಡೋಣ ಬಿಡಿ, ನನಗೂ ಕ್ಲಾರಿಟಿ ಇರಲಿಲ್ಲ. ಬಟ್ ಅವರು ನನ್ನ ಅಕೌಂಟಿಗೆ ಈ ಕೊಟೇಶನ್ ಕೊಡಿ ಅಂತ ಕೇಳಿದ್ರು. ಬೈಕ್ ತಗೊಂಡೋಗಿ ಕೊಟ್ಮೇಲೆ ಕೊಟೇಶನ್ ಇಮಿಡಿಯೇಟ್ ಅವರು ಅದು ಟ್ರಾನ್ಸ್ಫರ್ ಮಾಡಿ ನಿಮ್ದು ಪೇಮೆಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರು. ನಿನ್ನೆ ಹೋಗಿ ಡೆಲಿವರಿ ತಗೊಂಡ್ರೆ ನಿನ್ನೆ ತಗೊಬಂದ್ರಿ? ಓಕೆ ಸರ್, ಖುಷಿ ಆಯಿತು. ಓಕೆ ಸರ್. ಬರ್ತಿದೆ ಎಲ್ಲೋ ಒಂದು ಕಡೆ 1,000 ಎಲ್ಲೋ ಕಳ್ತಿರ್ತೀವಿ. ಎಸ್ ಸರ್. ಬಟ್ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರೆ ಸೊ ನಮಗೆ ನಮ್ಮ ಲಕ್ಕು ಚೆನ್ನಾಗಿಲ್ಲ, ಸೊ ಏನೋ ಅಟ್ಲೀಸ್ಟ್ ನಮಗೆ ಮನೆಗೆ ವಸ್ತುನಾದರೂ ಬರುತ್ತೆ. ಖಂಡಿತ ಸರ್. ವಾಷಿಂಗ್ ಮಿಷಿನ್. ಬಟ್ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಬಟ್ 2 ತಿಂಗಳು ಕಟ್ಟಿದ್ದ, ಅದು 100% ಸತ್ಯ ಸರ್. ಈಗ ನೀವು ಬೇರೆ ಹೊಸ ಗ್ರಾಹಕರು ಬರ್ತಾರಲ್ಲ, ಅವ್ರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಇದೆಲ್ಲ ಬರುತ್ತಾ ನಿಜಾನ ಅಂತ. ಅವ್ರಿಗೆ ನೀವು ಏನು ಹೇಳ್ತೀರಾ ಸರ್? ಸರ್ ಇಲ್ಲ, ನನಗೂ ಬರೋಕ್ಕೂ ಮುಂಚೆ ಇದೇ ಡೌಟ್ ಇತ್ತು. ಬಟ್ ಅವರು 1,000 ನಾವೇನು ಸೇವಿಂಗ್ಸ್ ಅಂತ ಮಾಡ್ತಾರೋ ಆ ನಂಬಿಕೆ ಅವರಲ್ಲಿ, ಲೈಕ್ ಸೇವಿಂಗ್ಸ್ ಇದು ಮಾಡೋಣ ಬಿಡು, ಏನೋ ಒಂದು ಸ್ಕೀಮ್ ಕಟ್ಟೋಣ, ಸೊ ನಮ್ದು ಏನೋ ಒಂದು ಆಗುತ್ತೆ ಅನ್ನೋ ಏನಾದ್ರು ನಂಬಿಕೆ ಇಟ್ಟು ಅವ್ರು ಕಟ್ಟಿದ್ರೆ 100% ಅವ್ರಿಗೆ ಯಾವುದಾದ್ರೂ ಒಂದು ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೇ ಬರುತ್ತೆ. ಖಂಡಿತ. ಬಟ್ ಬಂದಾಗ ಅವರಿಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. 2 ಮಂತ್ಸ್ ನನಗೆ ಬೈಕ್ ಹೊಡೆಯುತ್ತೆ ನನ್ನ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಬಟ್ ಏನೋ ನನ್ನ ಮನೆಗೇನೋ ಒಂದು ವಸ್ತು ತಗೊಳ್ಳೋಣ ಅಂತ ನಾನು ಇದ್ದೆ. ಬಟ್ ಖುಷಿ ಆಗಿದೆ. ಸೋ ಮಚ್ ಡ್ರೀಮ್ ಡೀಲ್. ಬಟ್ ನನಗೆ